ಎಲ್ಲರಿಗೂ ಶುಭೋದಯಗಳು. ಬೆಳಿಗ್ಗೆ ಎದ್ದು ನಮ್ಮ ಹಸುಗಳ ಶೆಡ್ ಹತ್ರ ಅಲ್ಲಿ ಬಂದು ಹಸುಗಳನ್ನೆಲ್ಲ ಪಟ್ಪಟ ಅಂತ ತೊಳೆದಾಗ್ಬಿಟ್ಟೆ. ಡೈಲಿ ತೊಳಿತಾ ಇದ್ದೀನಿ, ಅದರ ವಿಡಿಯೋ ಬಿಟ್ಟಿಲ್ಲ ಅಷ್ಟೇ. ಅದಾದ್ಮೇಲೆ ನಮ್ಮ ಹಸುಗಳು ನೋಡೋಕ್ಕೆ ಪಳಪಳ ಅಂತ ತೊಳಿತಾ ಇತ್ತು. ಈ ಬಿಳಿ ಹಸುಗಳು ನೀಟಾಗಿ ತೊಳೆದಾಕಿದ್ರೆ ಎಷ್ಟು ಮುದ್ದಾಗಿರ್ತಾವ ಅಲ್ವಾ? ನಿಜಾನ ಇಲ್ವೋ ಕಾಮೆಂಟ್ ಮಾಡಿಬಿಡಿ. ಅದಾದ್ಮೇಲೆ ಈ ಹಸುಗಳನ್ನೆಲ್ಲ ಆಚೆ ಕಡೆ ಕಟ್ಟಾಕಿ ಇಂಡಿ ಬೂಸ ಹಾಕೊಂಡು ಮತ್ತೆ ವಿಟಮಿನ್ ಪ್ಲಸ್ ಪೌಡರ್ ಮೊದಲು ಒಳಗಡೆಗೆ ಹಾಕ್ಬಿಟ್ಟಿದ್ದೆ, ಅದು ನೋಡೋಕೆ ವಿಡಿಯೋ ತಗೊಂಡಿಲ್ಲ. ಅದಾದ್ಮೇಲೆ ಹಸುಗೆ ಎತ್ಕೊಂಡು ಹೋಗಿ ನೀಟಾಗಿ ನೀರಲ್ಲಿ ಹಾಕ್ಬಿಟ್ಟೆ. ಎಲ್ಲ ಹಸುಗಳಿಗೂ ನೀರಲ್ಲಿ ಹಾಕ್ಬಿಟ್ಟು ಮತ್ತೆ ಎಲ್ಲ ಹಸುಗಳು ಕುಡ್ದಾಕಿದ್ದಾದ್ಮೇಲೆ ನಾನು ಬಂದು ಶೆಡ್ಡೆಲ್ಲ ನೀಟಾಗಿ ಪಟ್ಪಟ ಅಂತ ತೊಳ್ದಾಕ್ದೆ ನೀಟಾಗಿ ಶೆಡ್ಡೆಲ್ಲ. ಅದಾದ್ಮೇಲೆ ನಮ್ಮ ಅಮ್ಮ ಅವರು ಬಂದು ನಮ್ಮ ಯಮುನಾದಲ್ಲಿ ಹಾಲು ಕರ್ಕೊತಾ ಇದ್ರು. ಮತ್ತೆ ಇನ್ನು ನಾನು ಯಾಕೆ ಪದ್ಮಾವತಿಯಲ್ಲಿ ಕರ್ದಾಕೋಣ ಅಂತ ಹೋಗಿ ಪದ್ಮಾವತಿಯಲ್ಲೆಲ್ಲ ನೀಟಾಗಿ ಕರ್ದಾಕೆ. ಅದ್ರ ತೊಟ್ಟು ಚಿಕ್ಕ ಚಿಕ್ಕದಾಗವೆ, ಕರಿಯೋಕ್ಕೆ ನನಗೆ ತುಂಬ ಕಷ್ಟ. ಹಂಗೋ ಹಿಂಗೋ ಕರ್ದಾಕಿ ಮತ್ತೆ ಕರುಗೆ ಹಾಲು ಕುಡಿಸಿದ್ದಾದ್ಮೇಲೆ ಮತ್ತೆ ನಾನು ಅಮ್ಮ ಧನಿಯಾ ಪುಡಿ ಮಾಡೋಕ್ಕೆ ಧನಿಯಾ ನೀಟಾಗಿ ಇದು ಮಾಡ್ತಾ ಇದ್ವಿ. ಅಮ್ಮ ಧನಿಯಾ ಅದ್ರಲ್ಲಿ ಬಾಣಲಿ ಒಳಗೆ ಹಾಕ್ತಾ ಇದ್ರೆ ನಾನು ಬೇಯಿಸಿ ಮತ್ತೆ ಆಡಿಸ್ಕೊಂಬಂದಿದ್ದೆ. ಆದ್ಮೇಲೆ ಪೌಡ್ರು ಬರೋವಾಗ ಇದು ಏನು ಪೌಡ್ರ್ ಅಂತ ನೋಡ್ತಾ ಇದ್ರಲ್ಲ, ಇದು ಹಸುಗಳಿಗೆ ಈಟಿಗೆ ಬರೋಕ್ಕೆ ಎಲ್ಪ್ ಮಾಡುತ್ತೆ. ಇದು ನಿಮ್ಮ ಊರಲ್ಲಿರೋ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಇದನ್ನು ತೋರಿಸಿದ್ರೆ ಇದು ಹೆಂಗೆ ಅಂದರೆ ಅದ್ರಲ್ಲಿ ಒಂದು ಸ್ಪೂನ್ ಕೊಟ್ಟಿರ್ತಾರೆ. ಆ ಸ್ಪೂನ್ ತುಂಬ ಒಂದು ಸ್ಪೂನ್ ಹಾಕಬೇಕು ಫೀಡಲ್ಲಿ, ಒಂದು ಫೀಡಲ್ಲಿ. ಅದಾದಮೇಲೆ ಎತ್ಕೊಂಡು ಹೋಗಿ ಕೊಟ್ಟರೆ ಫಸ್ಟ್ ಟೈಮ್ ಸ್ವಲ್ಪ ಸ್ಮೆಲ್ಗೆ ತಿನ್ನೋದಿಲ್ಲ, ಮತ್ತು ಹಂಗಂಗೆ ರೂಢಿ ಆಗೋಗುತ್ತೆ. ಅದಾದಮೇಲೆ 4:15 ಹಾಲೆಲ್ಲ ಕರ್ದಾಕಿ ಡೈರಿ ಹತ್ರ ಆಗಿ ಬಂದು ಮತ್ತು ಸಾಯಂಕಾಲ ಕರುಗೆ ಹಂಗೆ ಹಾಲು ಕುಡಿಸ್ತಾ ಹಸುಗಳಿಗೂ ನೀರು ಕುಡಿಸ್ಬಿಟ್ಟು ಇವತ್ತಿನ ಸಮಾಚಾರ ಇಷ್ಟೇ. ಸ್ವಲ್ಪ ಆದರೂ ವಿಡಿಯೋ ಇಷ್ಟ ಇದ್ದರೆ ಫಾಲೋ ಮಾಡ್ಕೊಳ್ಳಿ.